ಓಕೆ, ನೀವ್ ಅವಾಗ್ಲೇ ಹೇಳ್ತಿದ್ರಿ ಕಾಲಲ್ಲಿ ಮಾತಾಡದೆ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಒಂದು ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ಯಾರಿಗಾದ್ರೂ ಕಾಲ್ ಮಾಡೋದಾದ್ರೆ ಯಾರಿಗ್ ಕಾಲ್ ಮಾಡ್ತೀರಾ? ಅನುಷ್ ಅವ್ರ ಕಾಲ್ ಮಾಡ್ಬೋದಾ ಅಂತ? ಮಾಡಿ ನೋ ಪ್ರಾಬ್ಲಮ್. ನೀವ್ ಮಾಡ್ಬೇಕು. ನಾನ್ ಮಾಡ್ಬೇಕಾ? ಹ. ನಿಮ್ ಫೋನ್ ಇಂದಾನೆ ಮಾಡ್ಬಿಡಿ. ನಾನ್ ಮಾಡಿದ್ರೆ ನಾನ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತಲ್ಲ. ಪರವಾಗಿಲ್ಲ, ಬಟ್ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ ಯಾರಿದಾರೆ ಅಂತ. ಇಲ್ಲಿ ಚೆಕ್ ಮಾಡಿ. ಒಂದ್ಸಲ ನೀವು ಟ್ರೈ ಮಾಡಿ. ನಿಮ್ ಫೋನ್ ಇಂದ ಮಾಡಿದ್ರೆ ಹ್ಮ್. ಇಟ್ ವಿಲ್ ಬಿ ಲೈಕ್ ಅ ಸರ್ಪ್ರೈಸ್. ಸರಿ ಆಯ್ತು, ನಾನೇ ಟ್ರೈ ಮಾಡ್ತೀನಿ. ಹಲೋ ಅನುಷ್ ಅವರೇ, ನಮಸ್ಕಾರ. ಹಲೋ, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ನಾನು ಚೆನ್ನಾಗಿದ್ದೀನಿ. ಆಯ್ತಾ ಕಾಫಿ? ಆಯ್ತು. ನಿಮ್ದು? ಹಾ, ನಂದು ಆಯ್ತು. ನಿಮ್ಗೊಂದು ಸರ್ಪ್ರೈಸ್ ಇದೆ ನಮ್ಮ ಬಾಸ್ ಟಿವಿ ಸ್ಪೆಷಲ್ ಕಡೆಯಿಂದ. ಏನ್ ಸರ್ಪ್ರೈಸ್? ಕೇಳಕ್ ರೆಡಿ ಇದ್ರಾ, ನೋಡಕ್ ರೆಡಿ ಇದ್ರಾ? ನೋಡಕ್ ರೆಡಿ ಇದ್ದೀನಿ. ನೋಡಕ್ ರೆಡಿ ಇದ್ರಾ? ನೋಡಕ್ ರೆಡಿ. ಕೇಳ್ತೀನಿ, ಹೇಳಿ. ಓಕೆ, ಸದ್ಯಕ್ಕೆ ಆಮೇಲೆ ನೋಡಿವ್ರಂತೆ, ಇವಾಗ ಸದ್ಯಕ್ಕೆ ಕೇಳಿಸ್ಕೊಳ್ಳಿ, ಓಕೆನಾ? ಹಾಯ್ ಅನುಷ್ ಅವರೇ, ಹೇಗಿದ್ದೀರಾ? ಹಾಯ್ ಹೇಗಿದ್ದೀರಾ ಅನುಷ್ ಅವರೇ? ಧರ್ಮ. ಕಂಡು ಹಿಡಿಬಿಟ್ರ? ಏನೋ ಬೇಸ್ ವಯಸ್ಸಲ್ಲ ಟ್ರೈ ಮಾಡ್ತಿದ್ರೆ ಸ್ವಲ್ಪ ಆದ್ರೂ ಹೇಳೋದಕ್ಕಿತ್ತು. ಪರವಾಗಿಲ್ಲ, ಆಕ್ಟಿಂಗ್ ಡೈರೆಕ್ಟ್ ಆಗಿ ಧರ್ಮ ಅಂದ್ಬಿಟ್ರು. ಹಾಯ್ ಅಂದ ತಕ್ಷಣ ಗೊತ್ತಾಗೋಯ್ತು ನನಗೆ. ಹೇಗಿದ್ದೀರಾ? ಗುಡ್ ಧರ್ಮ, ನೀವ್ ಹೇಗಿದ್ದೀರಾ? ಸೂಪರ್ ಸೂಪರ್. ಹೇಗಿದೆ ಜರ್ನಿ ಬಿಗ್ ಬಾಸ್ ಆದ್ಮೇಲೆ? ಬಿಗ್ ಬಾಸ್ ಆದ್ಮೇಲೆ ಸೂಪರ್ interview ಜರ್ನಿ. ಜಾಸ್ತಿ ಆಗೋಗಿದೆ. ಹೌದು, ಸೇಮ್ ನಾನು ಅಷ್ಟೇ. ಆಲ್ಮೋಸ್ಟ್ 4th ಡೇ ಕಂಟಿನ್ಯೂಸ್. ನಿಂದು ಹೇಳ್ತಾ ಇದ್ರು ಕಂಟಿನ್ಯೂಸ್. ಅಂಡ್ ಥ್ಯಾಂಕ್ಸ್, ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ರಿ. ನೀವು ಹಂಸ ಅವರು ಲೈಕ್ ಧರ್ಮನ್ ಬಗ್ಗೆ ಏನಾದ್ರು ಒಂದು ಕೆಟ್ಟದ್ದು ಹೇಳಿ ಅಂದ್ರೆ ಇಲ್ಲ, ಏನೂ ಇಲ್ಲ ಹೇಳಕ್ ಅಂತ ಹೇಳಿದ್ರಿ. ಥ್ಯಾಂಕ್ ಯು. ಪಾಪ ನೀವು, ನಿಮ್ ಬಗ್ಗೆ ಓಕೆ ಅನುಷಾ, ಥ್ಯಾಂಕ್ ಯು. ಅಂಡ್ ವಂಡರ್ಫುಲ್ ಜರ್ನಿ ಬಿಗ್ ಬಾಸ್. ಚೆನ್ನಾಗಿತ್ತು. ತುಂಬಾ ಮಾತಾಡಿದೀನಿ, ಎಲ್ಲ ಇಲ್ಲಿ ಚಾನಲ್ ಅಲ್ಲಿ ಮಾತಾಡ್ತಿದ್ದೀನಿ. ಓಕೆ. ಓಕೆ, ನೀವು ಆನ್ಲೈನ್ ಅಲ್ಲಿ ಇದ್ದೀರಾ? ಇಲ್ಲ. ಹೌದು, ಲೈವ್ ಅಲ್ಲಿ ಇದ್ದೀನಿ. ಏನಾದ್ರು ಹೇಳ್ಬೇಕಿತ್ತ ಅನುಷ್ ಅವ್ರೆ? ಕ್ಯಾಮ್ರಾ. ಯಾ ಥ್ಯಾಂಕ್ ಯು. ಅನುಷ್ ಅವ್ರ ಏನಾದ್ರು ಹೇಳೋದಿತ್ತಾ? ಏನಾದ್ರು ಹೇಳೋದಿತ್ತಾ? ಹೇಳ್ಬೋದು. ನಿಮ್ಮ ಮುಂದಿನ ದಿನಗಳಿಗೆ ಒಳ್ಳೇದಾಗ್ಲಿ ಧರ್ಮ. ಥ್ಯಾಂಕ್ ಯು. ಅಂದ್ರೂ ಜನರ ಮನ್ಸ್ ಗೆದ್ಕೊಂಡ್ ಬಂದಿದ್ದೀರಾ. ಹ್ಯಾಪಿ. ವಾವ್, ಥ್ಯಾಂಕ್ ಯು. ಸೂಪರ್ ಲೈನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ನಿಮ್ಮೆಲ್ಲ ನಿಮ್ ಫ್ಯಾನ್ ಪೇಜಸ್ಗೆ, ನಿಮ್ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್. ನಿಮ್ಗೂ ಅಷ್ಟೇ. ನಿಮ್ಗೂ ಅಷ್ಟೇ. ಆಲ್ ದ ವೆರಿ ಬೆಸ್ಟ್. ಆಲ್ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ, ಬ್ಯಾಂಗ್ಳೂರ್ ನಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ. ವಿಶಿಂಗ್ ಯು ಬೆಸ್ಟ್. ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ, ಐ ಥಿಂಕ್ ಮೋಸ್ಟ್ಲಿ ಕಟ್ ಮಾಡ್ತೀನಿ. ಇದು ಏನಾದ್ರು ಇದೆಯಾ? ಒಂದು ನಿಮಿಷ. ಥ್ಯಾಂಕ್ ಯು ಅನುಷ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಧರ್ಮ ಅವ್ರ ಕಡೆಯಿಂದ, ಹಾಗೇನೆ ನಿಮ್ಮ ಪೇರ್ ಆಡಿಯನ್ಸ್ ಕಡೆಯಿಂದ, ಇಡೀ ಕರ್ನಾಟಕ ಜನತೆ ಕಡೆಯಿಂದ ನಿಮ್ಮಿಬ್ಬರಿಗೂ ಅಂಡ್ ನಿಮ್ಗೆ ಸ್ಪೆಷಲಿ ಒಳ್ಳೇದಾಗ್ಲಿ. ಒಳ್ಳೊಳ್ಳೆ ಸಿನಿಮಾಗಳಲ್ಲಿ, ನಾನು ಮೊನ್ನೆ ಹೇಳ್ದಾಗ್ಲೇನೆ ಮತ್ತಷ್ಟು ಸಿನಿಮಾಗಳ ಮೂಲಕ ಎಂಟರ್ಟೈನ್ ಮಾಡಿ ಎಲ್ಲ ಕನ್ನಡ ಸಿನಿ ಪ್ರೇಕ್ಷಕರನ್ನ. ಎಸ್, ನಮ್ ಸಿನಿಮಾ ರಿಲೀಸ್ ಆಗ್ತಿದೆ. ಏನ್ ಇಷ್ಟಪಟ್ಟಿದ್ದಾರೆ ಆನ್ ಸ್ಕ್ರೀನ್ ಪೇರ್ ನಮ್ಮಿಬ್ರದ್ದು. ಸಿನಿಮಾ ಬಂದ್ ನೋಡಿ ಸಪೋರ್ಟ್ ಮಾಡ್ಬೇಕು ಎಲ್ಲಾರು. ಖಂಡಿತವಾಗ್ಲು. ನಾನಂತೂ ಫಸ್ಟ್ ಶೋನೇ ಬರ್ತೀನಿ. ಇನ್ ಕೇಸ್ ಪ್ರೀಮಿಯರ್ ಇತ್ತು ಅಂದ್ರೆ ನಿಮ್ಮಿಬ್ಬರು ಪಕ್ಕನೆ ಕುತ್ಕೊಂತೀನಿ. ಯಾಕಂದ್ರೆ ಯಾಕೆ ಗೊತ್ತಾ, ಪ್ರೊಟೆಕ್ಟ್ ಮಾಡೋದಿಕ್ಕೆ. ಬಿಕಾಸ್ ಫ್ಯಾನ್ಸ್ ಎಲ್ಲ ಬಂದ್ ಮುಗಿ ಬೀಳ್ತಾರಲ್ಲ, ಆ ಒಂದ್ ಕಾರಣಕ್ಕೆ. ಥ್ಯಾಂಕ್ ಯು ನಮ್ಮ ಬಾಸ್ ಟಿವಿ ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಬಾಯ್.